ಹಾಯ್ ವೆಲ್ಕಮ್ ಟು ದ ಗಡಿ ಸ್ಟೋರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು KKR ವರ್ಸಸ್ CSK ಅಂದ್ಬಿಟ್ಟು CSK ಅದು ಹೋಮ್ ಗ್ರೌಂಡಲ್ಲಿ. ನಾನು ಹೇಳಿದ್ದೆ ಟಾಸ್ನಾಗ ಗೆದ್ದರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರುತ್ತೆ ಅಂದ್ಕೊಂಡೆ. ಹಂಗೆ ಟಾಸ್ ಗೆದ್ದು ಮ್ಯಾಚ್ ಗೆದ್ದರು ಅನ್ಬೋದು. ಮೇನು ಇಲ್ಲಿ ಟಾಸ್ ಗೆದ್ದು CSK ಅವರು ಬೌಲಿಂಗ್ ಆಯ್ಕೆ ಮಾಡಿಕೊಟ್ರು. ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ನ ತೊಗೊಂಡ್ರು ಅನ್ಬೋದು. ಇಲ್ಲಿ ಸುನಿಲ್ ನಾಯರ್ ಆಗಲಿ ಬೇಗನೆ ಔಟ್ ಮಾಡಬೇಕಂತ ನಾನು ಹೇಳಿದ್ದೆ. ಒಟ್ಟಿನಲ್ಲಿ ಔಟ್ ಮಾಡಿದ್ರು 27ಕ್ಕೆ. ಮತ್ತು ಶಾರುಖ್ ಖಾನ್ ಆಗಲಿ ಬೇಗನೆ ಔಟ್ ಮಾಡಿದ್ರು. ಮತ್ತು ರಜಲ್ ಆಗಲಿ ಮತ್ತು ಶ್ರೇಯಸ್ ಅಯ್ಯರ್ ಆಗಲಿ ಮತ್ತು ರಿಂಕು ಸಿಂಗು ಬೇಗನೆ ಎಲ್ಲರೂ ಆಲ್ಮೋಸ್ಟ್ ಔಟ್ ಮಾಡಿದ್ರು. ಮೇನುಗುರು ಇಲ್ಲಿ ಶ್ರೇಯಸ್ ಅಯ್ಯರು ತಾಳ್ಮೆಟ ಆಡಿದ್ರು ಅಂದ್ಬಿಟ್ಟು ಅವ್ರು ಒಂದು 30 ರನ್ ನೋಡಿದ್ರು. ಮತ್ತು ಇಲ್ಲಿ ಬ್ಯಾಟ್ಸ್ಮನ್ ಆಗಿ ರಜಲ್ ಅವರು ಅಷ್ಟು ರನ್ನ ಹೊಡಿಲಿಲ್ಲ ಅನ್ಬೋದು, ಸಿಕ್ಕಾಪಟ್ಟೆ ರನ್ ಕಡಿಮೆ ಹೊಡೆದ್ರು. ಮತ್ತು ರಿಂಕು ಸಿಂಗು ಬೇಗನೆ ಔಟ್ ಆದರು. ಮತ್ತು ಇಲ್ಲಿ ಜಡೇಜಾ ಇಲ್ಲಿ ಚೇಂಜಿಂಗ್ ಮಾಡಿದ್ದು ಫಸ್ಟ್ ಓವರಲ್ಲೇ ಔಟ್ ಮಾಡಿದ್ರು ಅನ್ಬೋದು ದೇಶಪಾಂಡೆ ಅವರು. ಮತ್ತು ಇಲ್ಲಿ 6ನೇ ಓವರ್ಗೆ ಆಲ್ಮೋಸ್ಟ್ 3 ವಿಕೆಟ್ ಕಳ್ಕೊಂಡು ಸುನಿಲ್ ನಾಯರ್ ಆಗಲಿ ಶ್ರೇಯಸ್ ಅಯ್ಯರು ವೆಂಕಟೇಶ್ ಅಯ್ಯರು ಆಲ್ಮೋಸ್ಟ್ ಚೆನ್ನಾಗಿ ಆಡ್ತಿದ್ರು ಅನ್ನೋ ಮೂಮೆಂಟಲ್ಲೇ ಎಲ್ಲರೂ ಬಂದು ಇಲ್ಲಿ ರವೀಂದ್ರ ಜಡೇಜಾ ಮತ್ತು ದೀಪಕ್ ಚಾರ್ನ ಇವರು ಆಡಿಸಿದ್ದಿಲ್ಲ, ಶಾಕೂರ್ ಠಾಕೂರ್ನ ಆಡಿಸಿದ್ರು ಅನ್ಬೋದು ನನ್ನ ಪ್ರಕಾರ. ಮತ್ತು ನಾನು ಹೇಳಿದೆ ಇವರು ಪತಿರಾಡನ್ನು ಆಡಿಸ್ಬೇಕಂತ, ಪತಿರಾಡನ್ನು ಆಡಿಸ್ಲಿಲ್ಲ ಇವರು. ಒಟ್ಟಿನಲ್ಲಿ ಇಲ್ಲಿ ಟೀಮ್ನ ಇವರು ಚೇಂಜ್ ಬಂದಿದ್ರು, ಪರವಾಗಿಲ್ಲ ಆಡಿಸ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡ್ರು ಅನ್ಬೋದು. ಮತ್ತು ಇಲ್ಲಿ ಆಲ್ಮೋಸ್ಟ್ ಜಡೇಜನೇ 3 ವಿಕೆಟ್ ಕಿತ್ತಿ ಒಳ್ಳೆ ಓವರ್ ಮಾಡೋದು. 4 ಓವರ್ಗೆ 18 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು ಅನ್ಬೋದು. ಒಳ್ಳೆ ಗುಡ್ ಬೌಲಿಂಗ್ ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ ದೇಶಪಾಂಡೆನೂ ಒಳ್ಳೆ ಬೌಲಿಂಗ್ ಮಾಡಿದ್ರು. 4 ಓವರ್ ಕೊಟ್ಟು 33 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ರು ಗುರು. ಇಲ್ಲಿ ನಾನು ಹೇಳಿದೆ ಇಲ್ಲಿ ಜಡೇಜಾ ಬೌಲಿಂಗ್ ಮಾಡಿದರೆ ಚೆನ್ನಾಗಿ ಮಾಡ್ಬೋದು ಅಂತ. ಅಲ್ಲಿ 5ನೇ ಓವರಲ್ಲೇ ಜಡೇಜಂಗೆ ಬೌಲಿಂಗ್ ಕೊಟ್ಟು ಮ್ಯಾಚ್ ಚೇಂಜ್ ಮಾಡಿಸ್ರು ಅನ್ಬೋದು. ಅಲ್ಲಿ ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಜಡೇಜಾ ಅವರು ಚೆನ್ನಾಗಿ ಆಡಿದ್ದಾರೆ ಅನ್ಬೋದು. ಮತ್ತು ಇವರು ಟೋಟಲಾಗಿ 137ನ ಹೊಡೆದ್ರು ಅನ್ಬೋದು. ಸಿಕ್ಕಾಪಟ್ಟೆ ರನ್ನು ಪವರ್ ಪ್ಲೇ ಆಗಲಿ ಅಷ್ಟು ತಕ್ಕ ಮಟ್ಟಿಗೆ ಅನ್ಬೋದು ನನ್ನ ಪ್ರಕಾರ. ಸುನಿಲ್ ನಾಯರ್ ಇವರು ಬೇಗ ಔಟ್ ಮಾಡಿದ್ಕೇ ಈ ಮ್ಯಾಚ್ ಗೆಲ್ಲಕ್ಕಾಯಿತು ಅನ್ಬೋದು. ಮತ್ತು ರಜಲ್ ಅವರು ಅಂತ ಮಾಡಲಿಲ್ಲ, ಪ್ರದರ್ಶನ ನೀಡಲಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಟೈಮ್ ಚೇಂಜ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಪವರ್ ಪ್ಲೇಲೇ ಮಿನಿಮಮ್ 2 ವಿಕೆಟ್ ತೆಗೆದುಬಿಟ್ಟಿದ್ರು. ಅಲ್ಲೇ ಪವರ್ ಪ್ಲೇಲೇ ಹೋಗಿದ್ದು ಮ್ಯಾಚು ಅನ್ಬೋದು ನನ್ನ ಪ್ರಕಾರ. ಅದೇ ನಾನು ಹೇಳಿದೆ ಗುರು, ಇವರು ಸುನಿಲ್ ನಾಯರನ್ನು ತೆಗಿಬೇಕಿತ್ತು, ಅಲ್ಲಿಂದ ಮ್ಯಾಚ್ ಟರ್ನ್ ಆಯಿತು ಅನ್ಬೋದಿತ್ತು. ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಹೇಳಿದೆ. ಸುನಿಲ್ ನಾಯರ್ ಆಗಲಿ ಮತ್ತು ರಸಲ್ ಆಗಲಿ ಎಷ್ಟು ಬೇಗ ತೆಗಿತಾರೆ ಅಷ್ಟು ಬೇಗ ಒಳ್ಳೆಯದು ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಹಂಗೆ ಮಾಡಿದ್ರು. ಒಟ್ನಲ್ಲಿ ಮ್ಯಾಚ್ ಅಂತೂ ಚೆನ್ನಾಗಿತ್ತು ಗುರು. ಇವರು ಎಕ್ಸ್ಟ್ರಾಸ್ ಅಷ್ಟು ಕೊಡಲಿಲ್ಲ, 2 ನೋ ಬಾಲ್ ಹಾಕಿದ್ರು, ಏನು ಅದು ಪರವಾಗಿಲ್ಲ. 13 ಎಕ್ಸ್ಟ್ರಾಸ್ ಕೊಟ್ಟರು, ಏನು ಅದೇನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಗುರು ಸುನಿಲ್ ನಾಯರನ್ನು ತೆಗಿಬೇಕಿತ್ತು, ತೆಗೆದ್ರು. ಟೋಟಲಾಗಿ 137 ಮತ್ತು ಆಲ್ಮೋಸ್ಟ್ ಆಲ್ ಔಟು ಆಗೋ ಮೂಮೆಂಟ್ ಇತ್ತು. 9 ವಿಕೆಟ್ ಕಳ್ಕೊಂಡು 37 ಚೇಸ್ ಮಾಡೋಕ್ಕೆ ಬಂದವರು CSK. ಗಾಯಕ್ವಾಡು ಕ್ಯಾಪ್ಟನ್ಶಿಪ್ನ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಫೀಲ್ಡಿಂಗ್ ಆಗಲಿ ಮತ್ತು ಒಳ್ಳೆ ಬೌಲಿಂಗ್ ಚೇಂಜಿಂಗ್ ಮಾಡಿದ್ರು ಅನ್ಬೋದು ಗುರು. ಒಟ್ಟಿನಲ್ಲಿ ಗಾಯಕ್ವಾಡು ಬ್ಯಾಟಿಂಗಲ್ಲೂ ನಾನು ಕ್ಯಾಪ್ಟನ್ಶಿಪ್ ಮಾಡಿ ನಾನೇ ಮ್ಯಾಚ್ ವಿನ್ನಿಂಗ್ ಆಟನ ಆಡ್ತೀನಿ ಅನ್ಬೋದಿತ್ತು. ಇಲ್ಲಿ ರವೀಂದ್ರ ಒಂಚೂರು ಆಡಿದ್ರು, ಪವರ್ ಪ್ಲೇ ರಬ್ಬ ಅಂತ ಹೊಡೆಯೋಕೆ ಹೋದ್ರು. ಅವ್ರು ಒಂಚೂರು ನಿಂತು ಆಡಬೇಕಿತ್ತು, ಇನ್ನೂ ಮ್ಯಾಚ್ ಬೇಗನೆ ಗೆಲ್ಬೋದಿತ್ತು. ಅವ್ರು ಬೇಗನೆ ಔಟ್ ಆಗ್ಬಿಟ್ರು ಅನ್ಬೋದು ನನ್ನ ಪ್ರಕಾರ. ಪವರ್ ಪ್ಲೇಯಲ್ಲೇ ಔಟ್ ಆದರು. ಮತ್ತು ರವೀಂದ್ರ ಅವರು ತಾಳ್ಮೆ ಆಟ ಆಡಿದ್ರು ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಎಷ್ಟು ಇವರು 9 ಹೊಡೆದ್ರು, ಇದು 1 6 ಏನು ಹೊಡೆದಿತ್ತಿಲ್ಲ ನನ್ನ ಪ್ರಕಾರ. ಇವರು ನಾನು ನಿಂತು ಒಂದು ಕಡೆ ಇರ್ತೀನಿ, ನೀವೆಲ್ಲ ಬನ್ನಿ ನಾನು ಬಂದು ಆಡಿಸ್ಕೊಡ್ತೀನಿ ಅನ್ನೋಂಗೆ ಇತ್ತು. ಒಟ್ಟಿನಲ್ಲಿ ರವೀಂದ್ರ ಆಗಲಿ ಮತ್ತು ಮಿಚನ್ ಆಗಲಿ ಅವರೆಲ್ಲ ಬೇಗನೆ ಚೆನ್ನಾಗಿ ಆಡಿದ್ರು ಅನ್ಬೋದು. ಮತ್ತು ಶಿವನ್ ದೂಬೆ ಆಗಲಿ ಮತ್ತು MS ಧೋನಿ ಅವರು ಲಾಸ್ಟಲ್ಲಿ ಬಂದರು, ಏನು ಪರವಾಗಿಲ್ಲ, 1 ರನ್ ಕೊಟ್ಟರು. ಮತ್ತು ಇವರ 137ನ ಚೇಂಜ್ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ. ಆಲ್ಮೋಸ್ಟು 17ನೇ ಓವರ್ಗೆ ಆಲ್ಮೋಸ್ಟು ಚೇಂಜ್ ಮಾಡಿದ್ರು. ಒಟ್ಟಿನಲ್ಲಿ ಗುರು ಇಲ್ಲಿ ಗೇಮ್ ಚೇಂಜಿಂಗ್ ಅಂದರೆ ನನ್ನ ಪ್ರಕಾರ ಗಾಯಕ್ವಾಡ್ ಅನ್ಬೋದು. ಒಟ್ಟಿನಲ್ಲಿ ಗಾಯಕ್ವಾಡ್ ಅವರು 58 ಬಾಲ್ಗೆ 67 ಹೊಡೆದು ಒಟ್ಟಿನಲ್ಲಿ ಒಳ್ಳೆ ಮ್ಯಾಚ್ ಚೇಂಜಿಂಗ್ ಆಟ ಅನ್ಬೋದು. ಮತ್ತು ಶಿವನ್ ದೂಬೆನೂ ಬೇಗನೆ ಆಡೋಕ್ಕೆ ಬಂದರು. ಒಟ್ಟಿನಲ್ಲಿ ಒಳ್ಳೆ ಗೇಮ್ ಚೇಂಜಿಂಗ್ ಆಟ ಅನ್ಬೋದು. ಗುರು ಇಲ್ಲಿ ಬೌಲಿಂಗ್ ಚೇಂಜ್ ಮಾಡಿದ್ದೆ ಇಲ್ಲಿ ರವೀಂದ್ರ ಜಡೇಜಾ ಅನ್ಬೋದು. 3 ವಿಕೆಟ್ ತೆಗೆದು 18 ರನ್ ಕೊಟ್ಟರು, ಅಲ್ಲಿಂದನೇ ಮ್ಯಾಚ್ ಚೇಂಜ್ ಆಯಿತು. ನಾನು ಹೇಳಿದ್ದೆ ಸುನಿಲ್ ನಾಯರನ್ನು ಬೇಗ ಔಟ್ ಮಾಡಿದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರುತ್ತೆ ಅಂತ. ಒಟ್ಟಿನಲ್ಲಿ CSK ಅವ್ರು ಗೆದ್ದರು. ಹೋಮ್ ಗ್ರೌಂಡಲ್ಲಿ ಇವರು ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಗೆಲ್ತಾರೆ, ಯಾವುದೋ ಒಂದು ಸೋತಿರ್ಬೋದು.
ಆಲ್ಮೋಸ್ಟ್ ಎಲ್ಲ ಮ್ಯಾಚ್ನ ಗೆದ್ದರು. ಒಟ್ನಲ್ಲಿ ರನ್ ರೇಟು ಇವ್ರದ್ದು ಜಾಸ್ತಿ ಆಯಿತು ಸಿ ಎಸ್ ಕೆ ಅವ್ರದ್ದು. ಇವರು ಒಟ್ಟಿನಲ್ಲಿ 3 ಮ್ಯಾಚ್ನ ಹೋಮ್ ಗ್ರೌಂಡಲ್ಲಿ ಗೆದ್ದು 2 ಮ್ಯಾಚ್ನ ಸೋತಿ ಒಟ್ನಲ್ಲಿ ಹೋಮ್ ಗ್ರೌಂಡಲ್ಲಿ ನಾವು ಎನಿ ಟೈಮ್ ಗೆದ್ದೇ ಗೆಲ್ತೀವಿ ಅಂತ. ಒಟ್ನಲ್ಲಿ ಧೋನಿ ಬೇಗ ಬರಬೇಕಿತ್ತು. ಆಲ್ಮೋಸ್ಟ್ 1 ರನ್ ನೋಡಿದ್ರಲ್ಲ, ಅದೊಂದು ಇದಾಯಿತು ಅನ್ಬೋದು ನನ್ನ ಪ್ರಕಾರ. ಒಟ್ನಲ್ಲಿ ಸಿ ಎಸ್ ಕೆ ಅವ್ರು ಗೆದ್ದಿರೋ, ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ ಸಿ ಎಸ್ ಕೆ ಗೆಲ್ತಾರೆ ಅಂತ. ಒಟ್ನಲ್ಲಿ